ಒಂದು ಹಿಂಟ್ ಅಂತೂ ಸಿಕ್ಕಿದೆ, ಏನೋ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅಂತ. ಸೊ ವಕೀಲ್ ಸಾಹೇಬ್ರೆ ಹೇಳಿ, ಏನೇನಿದೆ ಈ ಸಿನಿಮಾದಲ್ಲಿ? ತತ್ಪುರುಷಾಯ ವಿದ್ಮಹಿ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯ. ವೇದಿಕೆ ಮೇಲಿರೋ ಎಲ್ಲ ನನ್ನ ಸಹಪಾಠಿಗಳು ಹಾಗೂ ನನ್ನ ಹಿತೈಷಿಗಳು ಮತ್ತು ಇಲ್ಲಿ ನೆರೆದಿರುವಂಥ ಎಲ್ಲ ಪತ್ರಿಕಾ ಉದ್ಯಮಿಗಳಿಗೆ ಹಾಗೂ ನನ್ನ ಎಲ್ಲ ಫ್ರೆಂಡ್ಸ್, ಮೈ ಸಿಸ್ಟರ್ ಆ್ಯಂಡ್ ಮಿಸ್ಟರ್ ಜಗತ್ ಆ್ಯಂಡ್ ಎವ್ರಿ ಒನ್ ಆ್ಯಂಡ್ ಮಿಸ್ಟರ್ ನಾಹು, ಎಲ್ಲರಿಗೂ ಇಲ್ಲಿರೋಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು. ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ, ಇದು ಸಿನಿಮಾ ನಾವು ಮಾಡ್ಬೇಕಂತ ಹೋಗ್ಲಿಲ್ಲ. ಸಿನಿಮಾ ಮಾಡೋದು ಬೇರೆ. ನಾನು ದ್ವಾರಕೀಶ್ ಸರ್ ಹತ್ರ ಒಂದು ಯಾವುದೋ ಇದರಲ್ಲಿ ಎಂತ ಯಾವ್ದು ರೀಲ್ಸ್ ಅಲ್ಲಿ ನೋಡಿದ್ದು, ಸಿನಿಮಾ ಮಾಡಬಾರ್ದು ಅದು ಆಗ್ಬೇಕಂತ ಹೇಳಿದ್ದು. ಐ ವಾಸ್ ಸೋ ಹೆಂಗ, ಬಟ್ ಅದು ನನ್ನ ಮೈಂಡಲ್ಲಿ ಎಲ್ಲೋ ಒಂದ್ ಕಡೆ ಕುತ್ಕೊಂಡ್ಬಿಟ್ಟಿತ್ತು. ಸಿನಿಮಾ ಮಾಡೋದಲ್ಲ ಆಗೋದು, ಸಿನಿಮಾ ಮಾಡೋದಲ್ಲ ಆಗೋದು ಅಂತ. ಎಲ್ಲ ಒಂದು ಟ್ರಿಪ್ ಪ್ಲಾನ್ ಮಾಡಿದ್ದು ನಾವೆಲ್ಲ, ಆಕ್ಚುಲಿ ಎಲ್ಲ ಒಂದು ಟ್ರಿಪ್ ಹೋಗೋಣ ಅಂತ. ಹಂಗೆ ಅದು ಸಿನಿಮಾ ಆಗೋಯ್ತು ಅದು. ಸೊ ಲೈಫ್ ಎಲ್ಲಿಂದ ಎಲ್ಲಿಗೆ ಅಂತದ್ದು ಟೈಟಲ್ ನಮ್ಗೆ ಫಸ್ಟ್ ಅನ್ಸ್ಲಿಲ್ಲ ಮಾಡ್ಬೇಕಂತ. ಏನೇನೋ ಹೆಸರಿಟ್ಟಿದ್ವಿ. ಟೀ ಅಂಗಡಿಗೆ ಬಂದಿದ್ವಿ ಐಡಿಯಾ, ಲೈಫ್ ಎಲ್ಲಿಂದ ಎಲ್ಲಿಗೆ ಅಂತ. ಎಲ್ಲೆಲ್ಲೋ ಇದ್ವಿ ಗುರು, ನನ್ನ ತಂದೆ ಎಲ್ಲಿ ನಿಲ್ಲಿಸ್ದಿ ಗುರು ನೀನು ಅಂದ್ರು. ಏನಂದ್ರೆ ಹೇಳಿ ಅಂದ್ರೆ, ಲೈಫ್ ಎಲ್ಲಿಂದ ಎಲ್ಲಿಗೆ. ಯಾ ಕರೆಕ್ಟ್ ಆಗಿದೆ, ಇದೇ ಟೈಟಲ್ ಫಿಕ್ಸ್ ಅಂತ ಈ ಟೈಟಲ್ನ ಫಿಕ್ಸ್ ಮಾಡಿದ್ರು. ಇಟ್ಸ್ ಅ ಜರ್ನಿ ಆಫ್ ಅ ಫ್ರೆಂಡ್ಸ್. ಜೀವನನ ಹೆಂಗೆ ಬದುಕಬೇಕು ಅನ್ನೋದು, ಮತ್ತೆ ದ ಯುನಿಕ್ನೆಸ್ ಆಫ್ ಫ್ರೆಂಡ್ಸ್. ನಮ್ಮ ಲೈಫಲ್ಲಿ ಏನಿದ್ರು ಏನ್ ಪಡೆದಿಲ್ಲ ಅಂದ್ರೂ ಸ್ನೇಹಿತರು ಮಾತ್ರ ಇರಲೇಬೇಕು. ಬಿಕಾಸ್ ಯಾಕಂದ್ರೆ ಕೆಲವು ವಿಷಯಗಳನ್ನ ವಿ ಕೆನಾಟ್ ಎಕ್ಸ್ಪ್ರೆಸ್ ವಿತ್ ಫ್ಯಾಮಿಲಿ ಮೆಂಬರ್ಸ್, ಎಲ್ಲ ಹೇಳ್ಕೊಳಕ್ಕಾಗಲ್ಲ. ಮತ್ತೆ ಈ ಫ್ರೆಂಡ್ಸ್ ಅಂದ್ರೆ ನಾವು ಏನ್ ಬೇಕಾದ್ರೂ ಮಾತಾಡ್ಬೋದು. ನನ್ನ ಪ್ರಕಾರ ಏನಂದ್ರೆ, ಹುಟ್ಟಕ್ ಮುಂಚೆ ನಮ್ಗೆಲ್ಲ ಸಂಬಂಧ ನಿಶ್ಚಯ ಆಗಿರುತ್ತೆ, ಅಪ್ಪ ಅಮ್ಮ ಅಣ್ಣ ತಮ್ಮ ಬಂಧು ಬಳಗ ಎಲ್ಲ. ಬಟ್ ಈ ನಾವು ಹುಟ್ಟಿದ್ಮೇಲೆ ಪಡ್ಕೊಳ್ಳುವಂತ ಸಂಬಂಧ ಎರಡೇ, ಒಂದು ಸ್ನೇಹಿತರು, ಇನ್ನೊಂದು ಲೈಫ್ ಪಾರ್ಟ್ನರು. ಎರಡು ಕರೆಕ್ಟಾಗಿ ಚೂಸ್ ಮಾಡಬೇಕು, ಇಲ್ಲಾಂದ್ರೆ ಲೈಫ್ ವಿಲ್ ಬಿ ಹೆಲ್. ಅದನ್ನೇ ನಾನು ಹೇಳಕ್ಕೆ ಸಿನಿಮಾದಲ್ಲಿ ಹೊರಟಿದ್ದೆ ಅಷ್ಟೇ. ಬ್ಯೂಟಿಫುಲ್ ಜರ್ನಿ. ಇದರ ನಮ್ಮ ಕಲಾವಿದರುಗಳಿಗೆ, ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ರು. ಸೊ ಸಿನಿಮಾ ಮಾಡಿದ್ದೆಲ್ಲ ಸಿನಿಮಾ ಆಗಿತ್ತು. ಮತ್ತೆ ಕಷ್ಟಪಟ್ಟು ಸಿನಿಮಾ ಮಾಡಿದೆ ಅಂತ ಖಂಡಿತ ಹೇಳಲ್ಲ. ಬಿಕಾಸ್ ನಾನು ತುಂಬಾ ಪ್ರೆಸ್ ಮೀಟ್ ಅಲ್ಲಿ ಮಾತಾಡಿರೋದೆಲ್ಲ ನೋಡಿದ್ದೀನಿ. ಐ ಆಮ್ ನ್ಯೂ ಟು ದಿಸ್. ನಾನು 3 ವರ್ಷದಿಂದ ಒಂದು ಸಿನಿಮಾ ಮಾಡಿದ್ದೆ. ನಾವು ಕೋವಿಡ್ ಬಂತು, ಸೊ ಕುಡಂಟ್ ರಿಲೀಸ್ ದಟ್. ಬಟ್ ಆಮೇಲೆ ಅಡ್ವೊಕೇಸಿ ಹೋದೆ, ಆಮೇಲೆ ನಾನು ಇವನ್ KS ಮಾಡಿದೆ. ಬಟ್ ಅನ್ಫಾರ್ಚುನೇಟ್ಲಿ ಅದಾಗಲಿಲ್ಲ. ಸೊ ನಾನು ಸಿನಿಮಾದ ಆಫ್ ಮಾಡ್ಬಿಟ್ಟು ಮಾಡೋಣ, ಒಂದು ಟ್ರೈ ಮಾಡೋಣ ಅಂತ ಸಿನಿಮಾ ಮಾಡಿದೆ ಅಷ್ಟೇ. ಸೊ ಇದೆಲ್ಲ ಎಲ್ಲರಿಗೂ ಐ ಆಮ್ ಗ್ರೇಟ್ಫುಲ್. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ರೋಲ್. ಥ್ಯಾಂಕ್ ಯು. ಮತ್ತೆ ನಮ್ಮ ಪ್ರೊಡ್ಯೂಸರ್ಗೆ ಹೇಳ್ಬೇಕು, ನಾನು ಏನು ಕೇಳಿದ್ರು ಇಲ್ಲ ಅಂದಿಲ್ಲ ಮತ್ತು ನಮ್ಮ DT ಪ್ರಕಾಶ್ ಸರ್, ವಿಕಾಸ್ ಚೋಪರ್. ನಾನು ಹಾರ್ಡ್ ಡಿಸ್ಕ್ ಎಲ್ಲ ತೊಗೊಳಕ್ಕೆ ಹೋಗಿಲ್ಲ ಸರ್, ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ. ಮನೇಲಿ ಇಷ್ಟು ಹಾರ್ಡ್ ಡಿಸ್ಕ್ ಇದೆ, ಒಂದಿಷ್ಟು 3-4 ಲ್ಯಾಪ್ಟಾಪ್ಗಳಿದೆ. ಅಣ್ಣ ಲ್ಯಾಪ್ಟಾಪ್ ಬೇಕು ತೊಗೊಂಡೋದು, ಅಣ್ಣ ಹಾರ್ಡ್ ಡಿಸ್ಕ್ ಬೇಕು ತೊಗೊಂಡೋದು. ಐ ಆಮ್ ವೆರಿ ಗ್ರೇಟ್ಫುಲ್. ಇಲ್ಲಿ ಯಾರ್ಯಾರು ಬಂದಿದ್ರು ಸರ್, ಐ ಆಮ್ ರಿಯಲಿ ಗ್ರೇಟ್ಫುಲ್. ಐ ಆಮ್ ಥ್ಯಾಂಕ್ಫುಲ್ ಟು ಎವ್ರಿ ಒನ್. ನಮ್ಮ DT ಪ್ರಕಾಶ್ ಸರ್ ಅಂತ ನಾನು ಮಾತಾಡೋಕೆ ಅವರೇ ಹೇಳ್ಬಿಟ್ಟಾರೆ ನನ್ನ ಬರೀ. ಒಂದೇನಾರು ಫೋನ್ ಬಂತು ರಾತ್ರಿ 12 ಗಂಟೆಗೆ ಆದ್ರೂ, ಅಂಕಲ್ ಹಿಂಗೆ ಆಗಿದೆ ಅಂಕಲ್, ಏನು ಮಾಡಲಿ, ಏನಪ್ಪ ಮಾಡು ಅಂತಾರೆ. ನಮ್ಮ ಭಾಸ್ಕರ ಸಾಹೇಬರು, ಪ್ರಕಾಶ್ ಗೌಡ್ರು ಹಾಗೂ ಸುಬ್ರಹ್ಮಣ್ಯ ಶರ್ಮಾ ಸರ್ ಎಲ್ಲರೂ ಅಷ್ಟೇ. ನನ್ನ ಸಿನಿಮಾಗೆ ನಾನು ಮಾಡಿದ್ದಲ್ಲ ಇದು, ಅವರೆಲ್ಲ ಮಾಡಿಸಿದ್ದು ಅಷ್ಟೇ. ಬೈ ಗಾಡ್ ಗ್ರೇಸ್. ಐ ಆಮ್ ಗ್ರೇಟ್ಫುಲ್ ಟು ಎವ್ರಿ ಒನ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸರ್. ಕಂಪ್ಲೀಟ್ಲಿ ಜರ್ನಿ ಮೂವಿ ಸರ್. ಇಡೀ ಇಂಡಿಯಾ ಸುತ್ತಿದ್ದೀವಿ ಸರ್. ಹಾಂ ಸರ್, ಫ್ರಮ್ ಇಲ್ಲಿ ಮೈಸೂರಿಂದ ಹಿಡಿದು ಡೆಲ್ಲಿ ತನಕ ಹೋಗಿದ್ದೀನಿ ಸರ್. ಡೆಲ್ಲಿಗೆ ನಾನು ಈ ಯಾವ ಸುಪ್ರೀಂ ಕೋರ್ಟ್ ಹೋದಾಗ ಅಲ್ಲೂ ಒಂದು ಎಲ್ಲರನ್ನೂ ಕರ್ಕೊಂಡು ಅಲ್ಲೂ ಸೀನ್ ಮಾಡಿದ್ದೀನಿ ಸರ್. ಕ್ಯಾಮ್ರಾಮನ್ನ ಎಲ್ಲರೂ ಯೂನಿಟ್ ಅವ್ರನ್ನೆಲ್ಲ ಕರ್ಕೊಂಡು ಅಲ್ಲೂ ಒಂದು ಸೀನ್ 2 ಆಯ್ತು ಸರ್. ಸ್ವಾಮಿ ಕಾರ್ಯ ಸ್ವಕಾರ್ಯ. ಮತ್ತೆ ನಾನು ರಾಮ್ ಜೇಠ್ಮಲಾನಿ ಅವರ ಜೂನಿಯರ್ ಆಗಿ ವರ್ಕ್ ಮಾಡ್ತೀನಿ ಸರ್. ರುಬಿಂದರ್ ಗುಮಾನ್ ಅಂತ ಅವರ ಜೂನಿಯರ್ ಆಗಿ ವರ್ಕ್ ಮಾಡ್ತೀನಿ ಇನ್ ಸುಪ್ರೀಂ ಕೋರ್ಟ್. ಸರ್ ನಾವು ಏನು ಹೇಳಕ್ ಹೊರಟಿಲ್ಲ, ಯಾಕೆಂದ್ರೆ ಹೇಳಿರೋದನ್ನ ಯಾರು ಜನ ತಗೊಳ್ಳೋದೇ ಇಲ್ಲ ಸರ್. ಎಂತೆಂಥ ದೊಡ್ಡ ದೊಡ್ಡ ಜನಗಳು, ಎಂತೆಂಥ ಮಹನೀಯರುಗಳು ಏನೇನೋ ಹೇಳಕ್ ಹೋಗಿದ್ದಾರೆ ಸರ್, ಜನ ಯಾರು ತಗೊಳ್ಳಿಲ್ಲ ಸರ್. ನಾವು ಹೇಳಕ್ ಹೋಗಿಲ್ಲ ಸರ್, ಮಾಡಿದ್ದೀವಿ. ಮತ್ತೆ ನಾವು ಯಾರಿಗೂ ನಮಗಷ್ಟೇ ನೋನು, ಬೇರೆಯವ್ರಿಗೆಲ್ಲ ಅನ್ನೋನು. ಸೊ ಈಗ ನಾವು ನೋನ್ ಆಗ್ತಿದ್ದೀವಿ ಅಷ್ಟೇ ಸರ್. ಸಿನಿಮಾ ಶುರು ಆಗಿದ್ದು 2024 ಸರ್. 24-25. ಸರ್ ನಾವು ಒಂದು ಲೈಫ್ದು ಜರ್ನಿನ ಹೆಂಗಿರುತ್ತೆ ಅನ್ನೋದು, ಮತ್ತೆ ಫ್ರೆಂಡ್ಶಿಪ್ ಅಲ್ಲಿ ಈಗೋ ಅನ್ನೋದು ಒಂದಿದ್ರೆ ಫ್ರೆಂಡ್ಶಿಪ್ ಹೋಗ್ಬಿಡುತ್ತೆ ಸರ್. ಇದು ಯಾವುದೇ ರಿಲೇಶನ್ಶಿಪ್ ಇರ್ಬೋದು ಸರ್. ಈಗ ಯಾರು ಇದು ಮಾಡಿದ್ರೆ ಇನಿಷಿಯಲಿ ನನ್ನ ಪರ್ಸ್ನಲ್ ಆಗಿ ಎಕ್ಸ್ಪೀರಿಯನ್ಸ್ ಆಗಿರೋದು, ನೀನೇ ಅವಾಗ ಸಾರಿ ಕೇಳ್ಬೋದು, ಪರವಾಗಿಲ್ಲ. ಸೊ ಫ್ರೆಂಡ್ಶಿಪ್ ಅಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಸರ್,
ಈಗೋನ ಕಿಲ್ ಮಾಡ್ಬಿಟ್ಟು ಈಸಿಗೆ ಹೋಗಿರ್ಬೇಕು ಸರ್. ಇಟ್ಸ್ ಅ ಕಂಪ್ಲೀಟ್ಲಿ ಔಟ್ ಅಂಡ್ ಔಟ್ ಕಾಮಿಡಿ ಸರ್. ಎ ಕಂಪ್ಲೀಟ್ ಜರ್ನಿ ಆಫ್ ಅ ಫ್ರೆಂಡ್ಸ್ ಆ್ಯಂಡ್ ಒಬ್ರಿಗೆ ಮದುವೆ ಸೆಟ್ ಆಗಿರುತ್ತೆ. ಸೊ ಹೆಂಡತಿ ಅವ್ರಿಗೆ ಒಂದೊಂದು ನಿಮಿಷಕ್ಕೂ ಟಾರ್ಚರ್ ಕೊಡ್ತಿರ್ತಾರೆ ಫೋನ್ ಮಾಡಿ, ನೀನು ಹುಡುಗರ ಜೊತೆ ಹೋಗಿದ್ಯಾ ಇಲ್ಲ ಬತಾಸ್ಗಳ ಜೊತೆ ಹೋಗಿದ್ಯಾ, ಆ ಥರ ಎಲ್ಲ ಕೇಳ್ತಿರ್ತಾರೆ. ಇಲ್ಲ ಒಂದು ಅಪ್ಲೈ ಮಾಡೀನಿ ಸರ್. ಬಿಕಾಸ್ ಸೆನ್ಸಾರ್ಗೆ ನಾನು ಹೋದಾಗ ಸೆನ್ಸಾರಲ್ಲಿ ನನಗೆ ಮ್ಯೂಟ್ ಕೊಟ್ಟಿದ್ರು. ಸೆಕ್ಷನ್ 377 ಅನ್ನ ಯೂಸ್ ಮಾಡಿದೆ. ತುಂಬ ಪದ ಸರ್ ಸೆನ್ಸಾರಲ್ಲಿ ಹೆಂಗೆ ಹೇಳಿದ್ರು ನಾನೇ ಅಂದೆ, ಸರ್ ಒಂದು ಕೆಲಸ ಮಾಡಿ ಸರ್, ಫಸ್ಟು ನಾನು ಮುಖೇಶ್ ಅದೊಂದು ಸೀನ್ ಇಡ್ತೀನಿ ಸರ್, ಇನ್ನೊಂದು ಲಾಸ್ಟಲ್ಲಿ ಇನ್ನೊಂದು ಮುಖೇಶ್ ಅಂತ ಬರ್ತಲ್ಲ ಅದೆರಡು ಇಡ್ತೀನಿ ಸರ್, ಮಿಕ್ಕಿದೆಲ್ಲ ಮ್ಯೂಟ್ ಮಾಡ್ಬಿಡಿ ಸರ್, ಕ್ಯೂಡ್ರು ಸಿನಿಮಾ ಅಂತ ಹಾಕ್ಬಿಡ್ತೀನಿ ಅಂದೆ. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಸೆನ್ಸಾರ್ ಅವ್ರು ಏನು ನನಗೆ ಇದು ಕೊಟ್ಟರು ನಾನು ಎಕ್ಸೆಪ್ಟ್ ಮಾಡಿಲ್ಲ. ಐ ಸ್ಪೋಕ್ ಟು ರೀಜನಲ್ ಆಫೀಸರ್ ಹೋಗ್ಬಿಟ್ಟು, ಇಲ್ಲ ಟ್ರಿಬ್ಯುನಲ್ ನಾನು ಹೋಗಲಿಲ್ಲ ಸರ್, ಇಲ್ಲೇ ನಾನು ಇದು ಮಾಡಿದೆ. ಬಿಕಾಸ್ ನಾನು ಯೂಸ್ ಮಾಡಿರೋ ಪದಗಳೆಲ್ಲ ಲಾನಲ್ಲಿ ಯೂಸ್ ಆಗಿರೋ ಪದಗಳು. ಈಗ ಸೆಕ್ಷನ್ 377 ಅಂತ ಮಾಡಿದ್ರೆ ಅಂದರೆ ಸಲಿಂಗ ಕಾಮಿ. ಸೊ ಅದನ್ನ ನಾನು ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ ಸರ್. ಈಗ ಅವ್ನು ಸಲಿಂಗ ಕಾಮಿಪಾ ಅಂತ ಹೇಳಕ್ ಬರಲ್ಲ ಸರ್, ಅದನ್ನು ನಾನು ಸೆಕ್ಷನ್ 377 ಯೂಸ್ ಮಾಡಿದ್ದೀನಿ. ಆ ಥರ ಲಾನ ಅಪ್ಲೈ ಮಾಡೀನಿ ಸರ್. ಯಾರು ಸರ್? ಕೈ ಕೆಲಸವೇ ಕಾಯಕ ಸರ್. ಮನುಷ್ಯ ಈಗ ದೊಡ್ಡ ದೊಡ್ಡ ಮಹನೀಯರುಗಳು ಕೆಲಸ ಮಾಡಿ ಅಂತ ಹೇಳಿರೋದು ಸರ್. ನಾನು ಆ ಕೈಯಲ್ಲಿ ಕೆಲಸ ಮಾಡಿ ಅಂತ ಹೇಳಿರೋದು ಅಷ್ಟೇ ಸರ್. ಬಿಕಾಸ್ ಇದನ್ನೇ ತುಂಬಾ ಜನ ಕೇಳಿದ್ರು ನನಗೆ, ಕೈ ಕೆಲಸವೇ ಕಾಯಕ ಅಂದ್ರೆ ಏನದು ಅಂತ ಕೇಳಿದ್ರು ಸರ್. ಕೈ ಇದ್ರೇನೆ ಅಲ್ವಾ ಸರ್ ಕೆಲಸ ಮಾಡೋಕ್ಕಾಗೋದು. ಈಗ ಎಷ್ಟೋ ಜನ ಕೈ ಇಲ್ಲಾದ್ರೂ ಕೆಲಸ ಮಾಡಿದ್ದಾರೆ, ಬಟ್ ಕೈ ದೇವ್ರು ಏನಕ್ಕೆ ಸರ್ ಕೊಟ್ಟಿರೋದು? ಕೆಲಸ ಮಾಡೋಕ್ಕೆ ಸರ್. ಸರ್ ಇಲ್ಲ ಅದೇ ಸರ್, ಹೌದು ಸರ್. ಇಲ್ಲ ಅದು ಈಗಿನ ಟ್ರೆಂಡ್ಗೆ ಹೆಂಗ್ ಬೇಕು, ಈಗಿನ ಟ್ರೆಂಡ್ ಹೆಂಗಿದೆ ಅಲ್ಲ ಸರ್, ಈಗ ನಮ್ಮ ಟ್ರೆಂಡ್ ನಮ್ಮ ಯೂತ್ ಟ್ರೆಂಡ್ ಹೆಂಗಿದೆ ಅದ್ರ ತಕ್ಕಂಗೆ ಮಾಡಿದೀನಿ ಸರ್. ಲಾಸ್ಟ್ ಸಿನಿಮಾ ಸರ್ ಪಕ್ಕ ಭಾಸ್ಕರ್ ಸಾಹೇಬ್ರು ಕಮಿಷನರ್ ಆಗಿದ್ದಾಗ ಅವ್ರು ಬಂದಿದ್ರು. ಅವಾಗ ಬಿ ರಿಪೋರ್ಟ್ ಓರಿಯೆಂಟೆಡ್ ಒಂದು ಮೂವಿ ಮಾಡಿದೆ ಸರ್. ಜನ ಥಿಯೇಟರ್ 4 ಜನ ಬರಲಿಲ್ಲ ಸರ್, 4 ಜನ ಬರಲಿಲ್ಲ, ಕೋವಿಡ್ ಬೇರೆ ಇತ್ತು. ಸೊ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಮಾಡಿ ಸರ್, ಕುತಸ್ತ ಅಂತ. ಅದು ಕೋವಿಡ್ ಟೈಮಲ್ಲಿ ರಿಲೀಸ್ ಆಗಿತ್ತು ಸರ್. ಇಟ್ಸ್ ಬಿ ರಿಪೋರ್ಟ್. ಅದು ಯಾರೋ ನಮ್ಮ ಮೀಡಿಯಾದವರು ಮಡಿಕೇರಿನಲ್ಲಿ 1990 ಮರ್ಡರ್ ಆಗಿತ್ತು. ಬಟ್ ನಿಮ್ಗಳಿಗೂ ಅದು ಆ ವಿಷಯನೂ ಗೊತ್ತೇ ಆಗಿಲ್ಲ. ನಾನು ಆ ಸಿನಿಮಾದಲ್ಲಿ ಹೇಳಕ್ ಹೊರಟೆ, ಇದು ಬಿ ರಿಪೋರ್ಟ್ ಆಗಿತ್ತು, ಈಗ ಸಿ ರಿಪೋರ್ಟ್ ಆಗಿ ಇನ್ವೆಸ್ಟಿಗೇಷನ್ ಆಗ್ಬೋದೇನೋ. ಬಿಕಾಸ್ ಅಟ್ ದ ಟೈಮ್ ಐ ವಾಸ್ ಸ್ಟಡಿಂಗ್ ಫಾರ್ KS. ಅದು ನಾನು ಮಾಡಿದೆ ಸರ್. ಅದು ಪಕ್ಕಾ ಫ್ಯಾಮಿಲಿ ಸಬ್ಜೆಕ್ಟ್ ಸರ್ ಅದು. ಬಟ್ ಜನ ಬರಲಿಲ್ಲ ಸರ್. ಈಗ ಜನಕ್ಕೆ ಏನ್ ಬೇಕು ಅದು ಮಾಡ್ಬೇಕಲ್ಲ ಸರ್. ಕರೆಕ್ಟ್ ಸರ್. ರಿಲೀಸ್ ಆಯ್ತು ಸರ್, ಬಟ್ ಹೋಗ್ಲಿಲ್ಲ ಸರ್. ಫುಲ್ ಲಾಸ್ ಸರ್. ಸರ್ ಸರ್ ನಾನು ಹೆಸರುಗಳನ್ನ ತೊಗೊಳಕ್ ಹೋಗಲ್ಲ ಸರ್, ಯಾರ್ದು ಹೆಸರು ತೊಗೊಳಕ್ ಹೋಗಲ್ಲ. ಬಟ್ ಅವ್ರ ಸಿನಿಮಾ ಎಲ್ಲ ನೋಡಿದೆ ಸರ್. ನೋಡ್ದ ಜನ ಅದಕ್ಕೆ ಮುಗಿ ಬೀಳ್ತಿದ್ರು ಸರ್ ಹೋಗಕ್ಕೆ. ಸೂಪರ್, ಸಖತ್ತಾಗಿದೆ. ಬಟ್ ಏನು ಅದ್ರಲ್ಲಿ ಜನ ಇಷ್ಟಪಡೋರು ಸರ್ ಅದನ್ನ. ಐ ನೋ ಸರ್, ಮೈ ಪ್ರೊಫೆಷನ್ ಇಸ್ ಅಡ್ವೊಕೇಸಿ and I cannot come into that level and do the movie. But movie is my passion sir. ಸಿನಿಮಾ ಅನ್ನೋದು ನನ್ನ ಪ್ಯಾಷನ್. ನಮಗೆ ಈ ಸಿನಿಮಾ ಹೆಂಗ್ ಪ್ಯಾಷನ್ ಬಂದಿದ್ರೆ ನಮ್ಮ ಅಕ್ಕನಿಂದ, ಅವರಿಂದ ನನಗೆ ಸಿನಿಮಾ ಪ್ಯಾಷನ್ ಬಂದಿದ್ದು. ಸಿನಿಮಾ ಮಾಡ್ಬೇಕಂತಿದ್ರು, ಅವ್ರು ಮಾಡಲಿಲ್ಲ, ನಾನು ಮಾಡ್ಬಿಟ್ಟೆ ಅಷ್ಟೇ. ಸರ್ ಅದೇ ಹೇಳಿದ್ನಲ್ಲ ಸರ್, ನನ್ನ ಸಿನಿಮಾಲ್ಲಿ ಹೇಳಕ್ ಬಂದಿರೋದು ಈಗೋ ಬೇಡ ಅಂತ. ಹೌದಾ ಸರ್? ಇಲ್ಲ ಸರ್, ಬೈ ದೇವರ ಆಶೀರ್ವಾದ, ನನ್ನ ಈಶ್ವರನ ಆಶೀರ್ವಾದ, ನಿಮ್ಗಳೆಲ್ಲ ಸಪೋರ್ಟು, ಇಲ್ಲಿರೋರು ಎಲ್ಲರಿಗೂ ಆಶೀರ್ವಾದ. ಏನ್ ಸರ್? ಸರ್ ನಾನು ಪರ್ಸನಲ್ ಆಗಿ ಹೋಗಿ ಸೆನ್ಸಾರ್ ಆಫೀಸಲ್ಲಿ ನೋ ಸರ್. ಓಕೆ ಅದು ನಾನು ಡಿಫ್ರೆಂಟ್ ಬರಲ್ಲ ಸರ್. ದೇವ್ರ ದಯ, ದೇವರ ಆಶೀರ್ವಾದ ಸರ್. ಸರ್ UA ಪಕ್ಕಾ UA, ಪ್ಯೂರ್ UA ಸರ್ಟಿಫೈಡ್ ಸರ್. ಸರ್ UA ಯಾರು ಕೊಡ್ಲಿ ಅಂತ ಸರ್. ಯಾರು ಕೊಡ್ಲಿ ಅಂತ ಇವು ಕೊಟ್ಬಿಟ್ರೆ ನಮ್ಗೆ ಒಂಥರ ಸರ್. ಈಗ ಹೆಂಗೆ ಸರ್, ಈಗ ನಾವ್ ಹೆಂಗೆ ಹೇಳ್ತೀವಿ ಅಂದ್ರೆ ಸರ್, ಈಗ ನಮ್ ಕಾನೂನಲ್ಲಿ ಸರ್ ಎಷ್ಟೋ ಯಾರೋ 1,000 ಇಲ್ಲ 1 ಲಕ್ಷ ಕದ್ದಿದ್ದಾನೆ ಅಂದ್ರೆ ಸರ್, ಕೋರ್ಟ್ ಅಲ್ಲಿ ಹೋದಾಗ 1 ಲಕ್ಷ ಕದ್ದಿದ್ದಾನೆ ಅಂತ ನಾವು, ಇಟ್ ಈಸ್ ಎವಿಡೆನ್ಸ್ ಅಲ್ಲಿ, ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಎಲ್ಲಾನು ಪ್ರೂವ್ ಆಗಿದೆ ಅವ್ನು ಕದ್ದಿದ್ದಾನೆ ಅಂತ. ಬಟ್ ನಾವಲ್ಲಿ ಅವ್ನು ಕದ್ದೇ ಇಲ್ಲ ಅಂತ ಪ್ರೂವ್ ಮಾಡೋಕ್ಕಾಗಲ್ಲ ಸರ್. ಸೊ ಅವಾಗ ನಾವೇನ್ ಹೇಳ್ತೀವಿ, 1 ಲಕ್ಷ ಕದ್ದಿಲ್ಲ ಮಹಾಸ್ವಾಮಿ, ಇವನ್ನ 5,000 ಕದ್ದಿದ್ದಾನೆ ಅಂತೀವಿ. ಸೊ 1,000 ಫೈನ್ ಆಗ್ತದೆ ಸರ್ ಅಷ್ಟೇ. ಓಕೆ ಸರ್. ಓಕೆ ಸರ್ ಇದು ಹಾಂ ಸರ್ ಮಾರ್ಚ್ಗೆ ರಿಲೀಸ್ ಮಾಡೋಣ ಅಂತಿದ್ದೀವಿ ಸರ್. ಇದು ಆ್ಯಕ್ಚುಲಿ ಮಾಡಿದ್ಮೇಲೆ ಒಂದು ನಾವಲ್ ಬರೆದ್ರಿ ಇದನ್ನು.
ಇವರು ಒಂದು ನಾವೆಲ್ ಬರೆದಿದ್ರು, ಆ ನಾವೆಲ್ ಬೇಸ್ಡ್ ಸಿನಿಮಾ ಆಮೇಲೆ ಮಾಡ್ಕೊಂಡು ಹೋಗಿದ್ದು ನಾವೆಲ್ ಆದ್ಮೇಲೆ ಮಾಡಿ. ಇಲ್ಲ ಇಲ್ಲ ಸರ್, ಕಾದಂಬರಿ ಚಿತ್ರ ಅಂತ ನಾನು ಹೇಳಲ್ಲ ಸರ್, ಬಟ್ ಅವ್ರದ್ದು ಹೌದೌದು ನಾವು ಕಾದಂಬರಿ ಅಂತೀವಿ. ಇಲ್ಲ ಸರ್, ಸ್ವಲ್ಪ ಬೇಡ. ಹೌದೌದು, ಇಲ್ಲ ಇಲ್ಲ ಸರ್, ನಮ್ಗೆ ಸರ್ ಸಬ್ಸಿಡಿ ಇದೆ ಅಂತ ನನಗೆ ಗೊತ್ತಿಲ್ಲ ಸರ್ ಆ್ಯಕ್ಚುಲಿ, ಆನೆಸ್ಟ್ ಆಗಿ. ಬಿಕಾಸ್ ಯಾವ 2018 or 17 ಕೊಟ್ಟಿರೋದು ಅನ್ಸುತ್ತೆ ಸಬ್ಸಿಡಿ, ನನಗೆ ಗೊತ್ತಿಲ್ಲ ಸರ್, ಅದು ನನಗೆ ಗೊತ್ತಿಲ್ಲ ಆನೆಸ್ಟ್ ಆಗಿ. ಸಬ್ಸಿಡಿ ಇದೆ ಅಂತ ನಿಮ್ಮಿಂದ ತಿಳ್ಕೊಂಡೆ ಸರ್, ಥ್ಯಾಂಕ್ ಯು. ಹೌದಾ, ನಂಗೆ ಗೊತ್ತಿರಲಿಲ್ಲ ಸರ್, ಆನೆಸ್ಟ್ ಆಗಿ ಗೊತ್ತಿಲ್ಲ. ಕಾದಂಬರಿ ಬುಕ್ ರೆಡಿ ಇದೆ, ಇನ್ನೂ ರಿಲೀಸ್ ಮಾಡಿಲ್ಲ. ಸರ್ ನಾನು ಹೇಳಿದ್ನಲ್ಲ ಸರ್, ಫಸ್ಟ್ ಸಿನಿಮಾನೇ ಲೀಗಲ್ ಓರಿಯೆಂಟೆಡ್ ಸರ್ ಅದು, ಬಟ್ ಜನ ನೋಡಿಲ್ಲ ಸರ್. ಸರ್ ರೆಕಗ್ನೇಷನ್ ಬೇಕು ಅಂದ್ರೆ ಸರ್ ಒಳ್ಳೆ, ಈಗ ನಾನೇ ನೋಡಿಲ್ಲ ಸರ್, ತುಂಬಾ ಈ ಯಾರು ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ಸರ್ ಅವ್ರಿಗೆ ಜನ ನೋಡೋದೇ ಇಲ್ಲ ಸರ್. ಯಾರು ಏನೋ ಪಚ್ಚೆಪ್ಪ ಹೆಸರು ಹೇಳ್ಕೋಬಾರ್ದು, ನನಗೆ ಹೆಸರು ಒಳ್ಳೆ ಮೇಲೆ ಡೆಫಾಮೇಷನ್ ಸ್ಟೇಟ್ಮೆಂಟ್ ಹಾಕ್ಬಿಟ್ರೆ ಕಷ್ಟ. ಇನ್ನೂಟೇನೋ ಸ್ಟೇಟ್ಮೆಂಟ್ ಕೊಡ್ತೀನಿ ಸರ್, 499 ಇನ್ನೂಟೇನೋ ಸ್ಟೇಟ್ಮೆಂಟ್ ಕೊಡ್ತೀನಿ. ಕೆಲವರು ಬಟ್ಟೆ ಇಲ್ಲದೆ ರೀಚ್ ಮಾಡ್ತಾರೆ, ಅದನ್ನು ಒಂದು 10 ಜನ 100 ಜನ 1000 ಜನ 1,00,000 ಜನ ನೋಡ್ತಾರೆ. ಪಾಪ ನಮ್ಮ ಇದರಲ್ಲಿ ಸರ್ ಡೆಲ್ಲಿನಲ್ಲಿ ಆ್ಯಕ್ಚುಲಿ ಪರಾಶರನ್ ನಮ್ಮ ಅಯೋಧ್ಯ ಕೇಸ್ಗೆ ಇದು ಮಾಡಿದ್ರು ಸರ್, ಎಷ್ಟು ಜನಕ್ಕೆ ಅವ್ರ ಹೆಸರು ಗೊತ್ತು ಸರ್, ಪರಾಶರನ್ ಅವ್ರ ಹೆಸರು ನೋಬಡಿ ನೋಸ್. ಬಟ್ ರೀಲ್ಸ್ ಆಗಲಿ ಇವರಾಗಲಿ ಯಾರೋ ಅವ್ರು ಪ್ರಮೋಟೇ ಮಾಡಿಲ್ಲ ಸರ್. ಐ ಹ್ಯಾವ್ ಮೆಟ್ ಹಿಮ್ ಸರ್. ಯಾಕೆ ಸರ್ ನಿಮ್ಗೆ ಪಬ್ಲಿಸಿಟಿ ಬೇಡ ಅಂದ್ರೆ, ಐ ಡೋಂಟ್ ನಾಟ್ ಎನಿ ಪಬ್ಲಿಸಿಟಿ, ಗಾಡ್ ಗ್ರೇಸ್ ಇಸ್ ದೇರ್ ಅಂತ. ಸೊ ನಮ್ಗೆ ಇವಾಗ ಏನು ಸರ್, ಸಿನಿಮಾ ಬೇಕಂದ್ರೆ ಪಬ್ಲಿಸಿಟಿ ಬೇಕು ಸರ್, ಜನ ನೋಡಬೇಕು. ನಾನು ಲೀಗಲ್ ಓರಿಯೆಂಟೆಡ್ ನೋಡಿದ್ರೆ ಎಷ್ಟು, ಮತ್ತೆ ನಮ್ಮ ಸುಪ್ರೀಂ ಕೋರ್ಟ್ ಮತ್ತೆ ಅಡ್ವೊಕೇಸಿಗಳು ಲೀಗಲ್ ಆಗಿ ಮಾತಾಡಲೇಬಾರ್ದಲ್ಲ ಸರ್. ನಾನು ಹೆಂಗೆ ಹೇಳಿ ಸರ್, ಈಗ ಮೊನ್ನೆ ತಾನೇ ಬಾರ್ ಕೌನ್ಸಿಲಿಂದ ಎಷ್ಟೋ ಜನ ಸಸ್ಪೆಂಡ್ ಮಾಡಿದ್ದಾರೆ, ಮತ್ತೆ ನಾನು ಹೆಂಗೆ ಹೇಳಿ ಸರ್, ರೀಲ್ಸಲ್ಲೂ ಹೇಳಂಗಿಲ್ಲ. ಸೊ ಸಿನಿಮಾದಲ್ಲಿ ಹೇಳಿದ್ರೆ ಈ ಸೆಕ್ಷನ್ 377 ಸರ್ ಎಷ್ಟು ಜನ ಗೊತ್ತೇ ಇಲ್ಲ ಸರ್. ನಮ್ಮ ಇನ್ಫ್ಯಾಕ್ಟ್ ಸೆನ್ಸರ್ ಅವ್ರಿಗೆ ಗೊತ್ತಿರಲಿಲ್ಲ, ಅದನ್ನು ಹೇಳ್ತೇನಲ್ಲ ಸರ್, ನೋಡಿ ಗೂಗಲಲ್ಲಿ ಇದೆ, ಮತ್ತು ಬುಕ್ ತೋರಿಸಿದೆ, ಇದು ಈಗ ರೀಸೆಂಟಾಗಿ ಅಮೆಂಡ್ಮೆಂಟ್ ಆಗಿದೆ ಅಂತ. ಸರ್ ನಾನೇನು ಗೂಗಲ್ ಅಲ್ಲ ಸರ್, ಅವ್ರು ಅರ್ಥ ಮಾಡ್ಕೊ. ಅದು ಸ್ವಲ್ಪ ಅರ್ಥ ಆಗುತ್ತೆ ಸರ್, ಯಾಕಂದ್ರೆ ಎಲ್ಲಾನು ಗೂಗಲ್ ಕೇಳೋದಲ್ಲ ಸರ್. ಸರ್ ನಾನು ಬೆಂಗಳೂರಲ್ಲಿ ಇರ್ತೀನಿ, ಡೆಲ್ಲಿಲೂ ಇರ್ತೀನಿ, ಮೈಸೂರಲ್ಲೂ ಇರ್ತೀನಿ ಸರ್. ಸರ್ ತುಂಬಾ ಇಂಪಾರ್ಟೆಂಟ್, ನಾನು ಈಗ ನಮ್ಮ ರುಬಿಂದರ್ ಗುಮಾನ್ ಅಂತ ಒಂದು ಪೋಕ್ಸೋ ಕೇಸ್ ಒಂದು ಇದು ಮಾಡಿತ್ತು, ಪೋಕ್ಸೋ ಕೇಸ್. ಮತ್ತೆ ಈಗ ಇನ್ನೊಂದು 10-15 ಡೇಸಲ್ಲಿ ಒಂದು ಜಡ್ಜ್ಮೆಂಟ್ ಬರೋದಿದೆ ಸರ್. ಅವರು ರಾಮ್ ಜೇಠ್ಮಲಾನಿ ಅವರ ಜೂನಿಯರ್ ರುಬಿಂದರ್ ಗುಮಾನ್ ಅಂತ. ಸರ್ ನನಗೆ ಈಗ ರೀಸೆಂಟಾಗಿ ಒಬ್ಬರು ಪರಿಚಯದಾಗ ಒಂದು ಹೇಳಿದ್ರು ಸರ್ ನನಗೆ, ಏನಂದರೆ ಹೆಂಗೆ ನಡ್ಸ್ಕೊಂಡು ಹೋಗುತ್ತೆ ಹಂಗೆ ನೋಡ್ಕೊಂಡು ಹೋಗಿ. ಈಗ ಈ ಸಿಚುವೇಶನಲ್ಲಿ ಅಡ್ವೊಕೇಸಿ ಮಾಡ್ತಿದ್ದೀನಿ ಮತ್ತು ಸಿನಿಮಾ ಮಾಡ್ತಿದ್ದೀನಿ, ಎರಡರಲ್ಲಿ ಒಂದು ಪ್ಯಾಷನ್ನು ಒಂದು ಪ್ರೊಫೆಷನ್ನು ಸರ್. ಇದಲ್ಲೇನಾರ ಇದು ನನಗೊಂದು ದೇವರ ಆಶೀರ್ವಾದ ನಿಮ್ಮೆಲ್ಲ ಸಪೋರ್ಟಿಂದ ಪುಷ್ ಸಿಕ್ಕಿದ್ರೆ ನಾನು ಇದನ್ನು ಪ್ರೊಫೆಷನ್ ಮಾಡ್ತೀನಿ, ಅದನ್ನು ಪ್ಯಾಷನ್ ಮಾಡ್ತೀನಿ. ಅಲ್ಲಿ ನಾನು ಫೀಸ್ ತೊಗೊಳ್ಳದೆ ಕೆಲಸ ಮಾಡ್ಬೋದು ಸರ್. ಆಗ ನನಗೆ ಅದು ಇಂಪಾರ್ಟೆಂಟ್ ಸರ್, ಐ ನೀಡ್ ಟು ಸರ್ವ್ ಪೀಪಲ್. ಸರ್ ಎಕ್ಸ್ಪೆನ್ಸಿವ್ ಸರ್. ಸರ್ ಯಾಕಂದ್ರೆ ಸ್ಪೀಡಿ ಜಸ್ಟಿಸ್ ಬೇಕಲ್ವ ಸರ್. Kiran Varshit, and I'm one of the music director in this film. Basically, I don't know Kannada, so I just did all the musics in this film by feeling the movie, and Pradeepana told me the situations, according to the situations, and according to the movie feel, we did the song, and it came good actually. So hope everyone liked these songs, I guess. So waiting for the movie in theaters. Thank you. ಇದು ಯಾವ ಥರ ಅಂತಂದರೆ, ನಾನು ಕಾಲೇಜು ಓದ್ತಿರುವಾಗ ನಾವು ಒಂದು 3-4 ಜನ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್ ಇವತ್ತೆಲ್ಲ ಬಂದಿದ್ದಾರೆ. ಅವರಲ್ಲಿ ಶಶಾಂಕ್ ಅಂತ ಬಂದಿದ್ದಾರೆ, ವೆಂಕಟೇಶ್ ಅಂತ ಬಂದಿದ್ದಾರೆ. ಸೊ ನಾವುಗಳೆಲ್ಲ ಈ ಥರನೇ ಟ್ರಿಪ್ಪೆಲ್ಲ ಹೋಗಿದ್ವಿ, ಈ ಥರ ಎಲ್ಲ ಎಂಜಾಯ್ ಮಾಡಿದ್ವಿ. ಅದೆಲ್ಲ ಒಂಥರ ರಿಲೇಟೆಡ್ ಆಗ್ತಿತ್ತು ಆ್ಯಕ್ಚುಲಿ ಇವರು ಹೇಳಿದಾಗ. ಬಟ್ ಒಂಥರ ತುಂಬ ಸಖತ್ ಕುಳಿಯಾಗಿ, ಅಂದರೆ ನಮ್ಮ ಪದದಲ್ಲಿ ಹೇಳಬೇಕಂದ್ರೆ, ಈಗಿನ ಪದದಲ್ಲಿ ಹೇಳಬೇಕಂದ್ರೆ ಆ ಥರದೆಲ್ಲ ಒಂದು ಇವ್ನು ಹೇಳ್ತಾ ಇದ್ರೆ ಅದೆಲ್ಲ ಒಂಥರ ನಮ್ಗೆ ಹಳೆದೆಲ್ಲ ಜ್ಞಾಪಕ ಬರ್ತಾ ಇತ್ತು. ಸೊ ಅವಾಗ ಖಂಡಿತ ಯಾಕಂದರೆ ಇದು ನನಗೂ ರಿಲೇಟೆಡ್ ಆಗ್ತಾ ಇದೆ, ಖಂಡಿತ ಈ ಮೂವಿ ಮಾಡೋಣ ಅಂತೇಳಿ ಫಸ್ಟು ಮೂವಿ ಮಾಡಿಬಿಟ್ವಿ. ಆಮೇಲೆ ಅದ್ರ ಬಗ್ಗೆ ಒಂದು ನಾವೆಲ್ ಬರೆಯೋಣ ಅಂತ ಹೇಳ್ಬಿಟ್ಟು ಅವಾಗ ನಾನು ಕಾದಂಬರಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಅದು ಇನ್ನೂ ರಿಲೀಸ್ ಆಗಿಲ್ಲ, ನೆಕ್ಸ್ಟ್ ಅದು ರಿಲೀಸ್ ಮಾಡ್ತೀವಿ ಅದು. ಹಾಗೆಯೇ ಇದು ಹೆಂಗೆ ಅಂದರೆ ಭಾಳ ಫನ್ ಆಗಿತ್ತು, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಮಾಡಿರುವಂಥ ಮೂವಿ ಇದು. ನಾವು ಯಾರು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ, ಅಷ್ಟು ಚೆನ್ನಾಗಿ ಎಲ್ಲ ಕಡೆನೂ ಹೋಗಿ ಇವ್ರು ಎಲ್ಲೆಲ್ಲಿ ಸೆಟ್ ಹೇಳ್ತಾರೆ ಅಲ್ಲಿ ಹೋಗ್ತೀವಿ. ಆಮೇಲೆ ಇವ್ರು ಏನೇನು ಹೇಳ್ತಾರೆ ಎಲ್ಲ ಖರ್ಚಿಗೂ ಪ್ರತಿಯೊಂದಕ್ಕೂ ಜೊತೆಲೇ ಇಟ್ಕೊಂಡು ಎಲ್ಲ ಥರನೂ ಮಾಡ್ಕೊಂಡು ಬಂದಿರುವಂಥ ಮೂವಿ.
ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಎಲ್ಲ ನಿಮ್ಗಳ ಸಪೋರ್ಟು ಖಂಡಿತ ಬೇಕು ಆಯ್ತಾ. ಬತಾಸ್ ಅನ್ನೋ ಪದ ಏನು ಅಂತಂದ್ರೆ ಸುಮ್ಮನೆ ಹೊಸದಾಗಿ ಏನೋ ಒಂದು ಇಂಟ್ರೊಡ್ಯೂಸ್ ಮಾಡೋಣ ಅಂತ ಮಾಡಿರುವಂಥದ್ದು ಅಷ್ಟೇ. ಅದೆಲ್ಲ ತುಂಬ ಕೆಟ್ಟ ಪದ ಅಂತ ಆ ಥರ ಏನಲ್ಲ. ಬತಾಸ್ ಅಂದರೆ ಒಂದು ಸ್ವೀಟ್ ಅಷ್ಟೇ. ಸ್ವೀಟ್ ಥರ ಒಂದು ಹುಡುಗಿ ಅನ್ನೋ ರೀತಿಯಲ್ಲಿ ನಾವು ಅದನ್ನು ಇದು ಮಾಡಿದ್ದೀವಿ ಅಷ್ಟೇ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ನಿಮ್ಮ ಸಪೋರ್ಟ್ ಇರಲಿ ಆಯ್ತಾ. ಖಂಡಿತ ಇದು ನಿಮ್ಮ ಸಪೋರ್ಟ್ ಇದ್ರ ಮುಂದೆ ಇನ್ನೊಂದು ಮೂವಿದು ಒಂದು ಹೇಳಿದ್ದೀನಿ, ಗುರುಬಲ ಅಂತ ಹೇಳಿ ಇನ್ನೊಂದು ಮೂವಿ ಒಂದು ರೆಡಿ ಮಾಡ್ತಾ ಇದೀವಿ ಆ್ಯಕ್ಚುಲಿ. ನೆಕ್ಸ್ಟ್ ಅದು ಸ್ಟಾರ್ಟ್ ಆಗುತ್ತೆ. ಇದ್ರ ಅದು ಹೇಳ್ತೀನಿ. ಡೈರೆಕ್ಟ್ರು ನೀವು ಅಲ್ವಾ ಗೊತ್ತಿಲ್ಲ, ಬಟ್ ಅವ್ರದ್ದು ಲೈಫ್ ಇನ್ಸ್ಪೈರ್ಡ್ ಸ್ಟೋರಿ ಅಂತ ಗೊತ್ತಾಯ್ತು. ಎಸ್ ಹಾಗೆ ಎಸ್ ಗುರುಬಲ ಅನ್ನೋದು ಆಕ್ಚುಲಿ ನನ್ನ ಸ್ಟೋರಿನಲ್ಲೇ ಒಂದು ಅಂದ್ರೆ ಯಾಕಂದ್ರೆ ಅದು ನನಗೆ ಬಂದಿರೋದು ಪ್ರದೀಪ್ ಇಂದನೆ. ಯಾಕಂದ್ರೆ ಇದರೆಲ್ಲ ಯಾವಾಗ ಇವರು ಸ್ಟೋರಿ ಹೇಳಿದ್ರು ಇದೆಲ್ಲ ನಮ್ಮ ಲೈಫ್ಗೆ ರಿಲೇಟೆಡ್ ಆಗ್ತಾ ಇದೆ. ಈವನ್ ಮೂವಿ ಮಾಡಬೇಕಾದ್ರೂ ಅಷ್ಟೇ ನಾವು ನಮ್ಮ ಲೈಫ್ಗೆ ಏನೇನು ರಿಲೇಟೆಡ್ ಆಗುತ್ತೆ ಆ ಥರ ಮೂವಿಗಳು ನಾವು ಮಾಡಿದ್ರೆ ಖಂಡಿತ ಜನಗಳು ಇಷ್ಟಪಡ್ತಾರೆ, ಅದನ್ನ ಅಕ್ಸೆಪ್ಟ್ ಮಾಡ್ಕೋತಾರೆ ಅನ್ನೋದು ನನಗೆ ಅವಾಗ ಗೊತ್ತಾಯ್ತು. ಸೊ ಹಾಗಾಗಿ ಮುಂದೆ ಅದನ್ನು ಮಾಡಬೇಕು ಅಂತ ಪ್ರಾಜೆಕ್ಟ್ ಅದು ನಮ್ಮ ಮನಸ್ಸಲ್ಲಿದೆ. ಸೊ ಎಲ್ಲರೂ ನಿಮ್ಗಳ ಆಶೀರ್ವಾದ ಹಾಗೆ ನಿಮ್ಮ ಹಾರೈಕೆ ಮತ್ತೆ ನೀವು ನಮ್ಮ ಬಗ್ಗೆ ಇದರಲ್ಲಿ ಹೇಗೆ ಬರೀತೀರ ಅನ್ನೋದ್ರ ಮೇಲೆಲ್ಲ ಅದು ನಿಂತಿದೆ. ದಯವಿಟ್ಟು ಎಲ್ಲ ನಿಮ್ಮ ಸಪೋರ್ಟ್ ಬೇಕು ಅಂತ ನಾನು ಕೇಳ್ಕೊತೇನೆ. ಲೈಫ್ ಎಲ್ಲಿಂದ ಎಲ್ಲಿಗೆ. ಸೊ ನಮ್ಮ ಡೈರೆಕ್ಟರ್ ಅರ್ಜುನ್ ಶಿವನ್ ಅವರು ಒಂದು ದಿನ ಈ ಥರ ಒಂದು ಪ್ರಾಜೆಕ್ಟ್ ಮಾಡೋಣ ಅಂತ ಒಂದು ಐಡಿಯಾ ಹೇಳ್ತಾರೆ. ಸರಿ ಅಂತ ಓಕೆ ಅಂತ ಒಪ್ಕೋತೀವಿ. ಅಲ್ಲಿಂದ ಅವರು ಸೆಕೆಂಡ್ ಡೈರೆಕ್ಟರ್ ಆಗಿ ಅವ್ರಿಗೆಲ್ಲರೂ ಎದುರ್ಕೊಳ್ಳೋದು ನನ್ಗೆ ಮಾತ್ರ. ಯಾಕೆ ಅಂದರೆ ನಾನೇ ಅವ್ರಿಗೆ ತುಂಬ ಹಿಂಸೆ ಕೊಟ್ಟಿರೋದು ಸೆಟ್ಟಲ್ಲಿ. ನನ್ನಿಂದಲೇ ಸುಮಾರು ದಿನ ಆ್ಯಕ್ಚುಲಿ ಶೂಟಿಂಗ್ ಪೋಸ್ಟ್ಪೋನ್ ಆಗಿದೆ. ಆ್ಯಂಡ್ 24 ಸ್ಟಾರ್ಟ್ ಮಾಡಿದ್ದು ನಾವು ಈ ಪ್ರಾಜೆಕ್ಟ್ನ. ಸೊ ಇವಾಗ 26 ಬಂದ್ಬಿಟ್ಟಿದ್ದೀವಿ. ಸೊ ಲಾಸ್ಟ್ ಇಯರ್ ರಿಲೀಸ್ ಆಗಬೇಕಿತ್ತು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಮಿಸ್ಟರ್ ಅರ್ಜುನ್ ಶ್ರೀನನ್. ಇಲ್ಲ ಐ ಪರ್ಸನಲಿ ಓವರ್ ದಟ್ ಆ್ಯಂಡ್ ಲೈಕ್ ಸೊ ಸುಮಾರು ಜನ ಹೇಳಿದ್ರಿ. ಇವಾಗ ಏನು ಡಿಸ್ಕಷನ್ ಆಯಿತು ಇಷ್ಟು ಹೊತ್ತು ಅದಕ್ಕೂ ಈ ಮೂವಿಗೂ ಸಂಬಂಧನೇ ಇಲ್ಲ. ಬಿಕಾಸ್ ಲೈಕ್ ಐ ನೋ ದ ಸಬ್ಜೆಕ್ಟ್. ಸೊ ಹಂಗಾಗಿ ಸೊ ಅದು ಹಂಗೆ ಇನ್ನೂ ಸರ್ಪ್ರೈಸ್ ಆಗೇ ಇರಲಿ. ಯಾಕಂದ್ರೆ ಒಂದು 4-5 ಎಲಿಮೆಂಟ್ ಮಾತಾಡಿದ್ರಿ. ನೀವೇನು ಮಾತಾಡಿದ್ರಿ ಟೀಸರ್ ಆಗಲಿ ಟ್ರೈಲರ್ ಆಗಲಿ ಮೂವಿ ಆಗಲಿ ನೋಡಿದ್ರೆ ನಿಮಗೂ ಅದಕ್ಕೂ ಈಗ ನೀವು ಮಾತಾಡಿದ ಅಷ್ಟು ವಿಷಯಕ್ಕೂ ಸಂಬಂಧನೇ ಇರಲ್ಲ. ಆ್ಯಂಡ್ ಅವ್ರಿಗೆ ಹೇಳಿದ್ರಿ ನೀವು ಲಾ ಓದ್ತಿದ್ದಾರೆ. ಐ ಮೀನ್ ಈಸ್ ಅನ್ ಅಡ್ವೊಕೇಟ್ ಆ್ಯಂಡ್ ಲಾ ಸುಮಾರು ಯೂಸ್ ಮಾಡಿದ್ದೀರಾ ಅಂತ. ಆ್ಯಂಡ್ ಮೇಡಮ್ ಕೂಡ ಕೇಳಿದ್ರು ಯಾಕೆ ಪ್ರಭುದೇವ ಅಂತ. ಐ ಹೋಪ್ ಅ ಡ್ಯಾನ್ಸ್ ಕ್ಲಾಸ್ ಇನ್ ಮೈಸೂರು. ಓಕೆ ಐ ಆಮ್ ಅ ಡ್ಯಾನ್ಸರ್ ಬೈ ಪ್ರೊಫೆಷನ್ ಫ್ರಮ್ ಪಾಸ್ಟ್ 15 years. ಬಟ್ ಈ ಫಿಲಮ್ ಅದು ಒಂದೇ ಒಂದು ಮೂಮೆಂಟು ಇಲ್ಲ. ಓಕೆ ದಟ್ ಇಸ್ ಸೊ ಇಟ್ ಮೀನ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್ ಪ್ಯಾಷನೇಟ್ ಆಗಿ ಒಂದು ಸಬ್ಜೆಕ್ಟ್ ಮಾಡಕ್ಕೆ ಹೋದ್ವಿ. ಸಬ್ಜೆಕ್ಟ್ ಬೇಸ್ ಮೇಲೆ ಏನು ಬೇಕಿತ್ತು ಅಷ್ಟು ಮಾತ್ರ ಮಾಡಿದ್ದೀವಿ. ಸೊ ಸಬ್ಜೆಕ್ಟ್ ಮೀರಿ ನಮ್ಗೆ ಏನು ಬೇಡ ಅಥವಾ ನನ್ನ ಟ್ಯಾಲೆಂಟ್ ತೋರ್ಸಕ್ಕೋ ಅಥವಾ ಅವ್ರ ಟ್ಯಾಲೆಂಟ್ ತೋರ್ಸಕ್ಕೋ ನಾವೇನು ಮಾಡೋಕ್ಕೆ ಹೋಗಿಲ್ಲ ಇದರಲ್ಲಿ. ಸೊ ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ. ನಾವು ಇಷ್ಟಪಟ್ಟು ಮಾಡಿದ್ದೀವಿ, ನಿಮಗೂ ಇಷ್ಟ ಆಗುತ್ತೆ ಅಂತ ನಂಬ್ತೀವಿ. ಥ್ಯಾಂಕ್ ಯು ಸೋ ಮಚ್. ಲೈಫ್ ಎಲ್ಲಿಂದ ಎಲ್ಲಿಗೆ ಈ ಸಿನಿಮಾ ಸ್ಕ್ರಿಪ್ಟ್ ಕೇಳಬೇಕಾದ್ರೆ ಒಂಥರ ತುಂಬ ಫನಿಯಾಗಿ ಅನಿಸುತ್ತೆ. ಬಟ್ ಸೀರಿಯಸ್ ಆಗಿದೆ ನನ್ನ ಪಾತ್ರ. ನಾನು ಈ ಸಿನಿಮಾದಲ್ಲಿ ರಿಚಾ ಫರ್ನಾಂಡಿಸ್ ಅನ್ನೋ ಪಾತ್ರನ ನಿರ್ವಹಿಸಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಈಗಿನ ಯೂತ್ಗೆ ಏನಿದೆ ಅಂದರೆ ಕಾಮಿಡಿ ಎಂಟರ್ಟೈನ್ಮೆಂಟ್ ಅದೇ ಹೇಳ್ತಾ ಇದ್ದೀನಿ. ಎಲ್ಲ ಮಸಾಲೆಗಳು ನಮ್ಮ ಸಿನಿಮಾದಲ್ಲಿದೆ. ಎಲ್ಲೂ ಬೋರ್ ಅನ್ಸಲ್ಲ ನಿಮಗೆ. ಅದೇ ಹೇಳಿದಾಗೆ ಕಾನ್ವರ್ಸೇಷನ್ ಲಾಸ್ಟ್ ನಡೀತಲ್ಲ ಅದು ಏನೂ ಇಲ್ಲ ಇಲ್ಲಿ. ಅನ್ಕೋತಾರೆ ಇದು ಬತಾಸನದು, ಇದು ಬೀಕು ಇದು ಏನು ಇದು ರಾಂಗ ಕನ್ವೆ ಆಗುತ್ತೆ ಅಂತ. ಎಲ್ಲೂ ಆ ರೀತಿ ಮುಜುಗರ ಆಗದೆ ಇರುವಂತಹ ಸಿನಿಮಾನ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಟ್ಟಿದ್ದಾರೆ ನಮ್ಮ ಡೈರೆಕ್ಟರ್ಸ್ ಅವರು. ಸೊ ತಾವೆಲ್ಲರೂ ಬಂದು ಸಿನಿಮಾ ನೋಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಹುಟ್ಟಿ ಬೆಳೆದಿರೋದು ಕೇರಳದಲ್ಲಿ. ಸೊ ಕನ್ನಡ ಸ್ವಲ್ಪ ಮಾತಾಡ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಓಕೆ, ನನಗೆ ಮೂವಿ ಅಂದರೆ ತುಂಬ ಪ್ಯಾಷನ್ನು. ಡ್ಯಾನ್ಸು ತುಂಬ ಇಷ್ಟ. ಬಟ್ ಎಲ್ಲೂ ಮಾಡಲಿಲ್ಲ. ಬಟ್ ಈ ಥರ ಒಂದು ಟೀಮ್ ಸಿಕ್ಕುವಾಗ ನಂಗೆ ತುಂಬ ಇಷ್ಟ ಆಯಿತು. ಸೊ ನಾನು ಆ್ಯಕ್ಚುಲಿ ಬೇಸಿಕ್ಲಿ ಒಂದು ಸಾಫ್ಟ್ವೇರ್ ಇಂಜಿನಿಯರು. ಓಕೆ, ಅದರಲ್ಲಿ ಸಿಕ್ಕಾಪಟ್ಟ ಪ್ರೆಷರ್ ಹಂಗೆ ಹಿಂಗೆ ಸ್ಟ್ರೆಸ್ಸು ಆ ಥರ ಇದ್ದೆ. ಈ ಮೂವಿ ಜಾಯಿನ್ ಆದಮೇಲೆ ಲೈಫಿಂದ ಆ ಸ್ಟ್ರೆಸ್ ಎಲ್ಲ ಹೋಗಿ ತುಂಬ ಎಂಜಾಯ್ ಮಾಡಿದ್ದೀನಿ. ಸೊ ನಾನು ಇಷ್ಟೇ ಹೇಳಕ್ಕೆ ಹೊರಟಿದ್ದೀನಿ, ನಾನು ಎಂಜಾಯ್ ಮಾಡಿದೆ ಮೂವಿ. ಫಸ್ಟ್ ಎಕ್ಸ್ಪೀರಿಯನ್ಸು ತುಂಬ ಚೆನ್ನಾಗಿತ್ತು. ಒಂದು ಮೂವಿ ಥರನೇ ಅನಿಸ್ಲಿಲ್ಲ ನನಗೆ. ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀನಿ, ಕಷ್ಟಪಟ್ಟಿಲ್ಲ. ಅದಕ್ಕೆ ಮುಂಚೆ ಕೆಲಸ ಎಲ್ಲ ಕಷ್ಟಪಟ್ಟು ಮಾಡಿದ್ದೀನಿ. ಬಟ್ ಇದೊಂದು ಕಷ್ಟಪಟ್ಟು ಮಾಡಲಿಲ್ಲ, ತುಂಬ ಇಷ್ಟಪಟ್ಟು ಎಂಜಾಯ್ ಮಾಡಿಕೊಂಡು ಟೂರು ಟ್ರಿಪ್ಪು ಊಟಿ ಕೊಡೈಕನಾಲ್ ಮೂನಾರು ತುಂಬ ಚೆನ್ನಾಗಿತ್ತು. ಎಂಜಾಯ್ ಮಾಡಿದೆ. ಒಳ್ಳೆ ಟೀಮ್ ಸಿಕ್ತು. ಮೂವಿ ಚೆನ್ನಾಗಿ ಬಂದಿದೆ. ನೋಡಿದ್ಮೇಲೆ ಖುಷಿ ಆಯಿತು. ಇವತ್ತು ನೋಡಿದ್ಮೇಲೆ ಇನ್ನೂ ತುಂಬ ಖುಷಿ ಆಯಿತು. ಹಿಟ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಮ್ಯೂಸಿಕ್ ಚೆನ್ನಾಗಿ ಬಂದಿದೆ, ಆ್ಯಕ್ಟಿಂಗು ಡೈರೆಕ್ಷನು ಎಲ್ಲ ಸಕ್ಕತ್ತಾಗಿ ಬಂದಿದೆ. ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ನಾನು ಕಷ್ಟಪಟ್ಟಿಲ್ಲ, ಇಷ್ಟಪಟ್ಟು ಮಾಡಿದ್ದೀನಿ. ನೀವು ಇಷ್ಟಪಟ್ಟು ನೋಡಿ ನಮಗೆ ಸಪೋರ್ಟ್ ಕೊಡಿ, ಒಳ್ಳೆ ಅಭಿಪ್ರಾಯ ಕೊಡಿ. ಏನಿದ್ರು ನಾವು ತಗೋತೀವಿ, ಮತ್ತೇನು ಪ್ರಯತ್ನ ಮಾಡ್ತೀವಿ. ಎಲ್ರಿಗೂ ನಮಸ್ಕಾರ. ಬಂದ ಮಂಜುನೆ
ಈ ಸಿನಿಮಾದಲ್ಲಿ ಒಂದು ಫ್ರೆಂಡ್ ಕ್ಯಾರೆಕ್ಟರ್, ಒಂದು ಒಳ್ಳೆ ಬ್ಯೂಟಿಫುಲ್ ಫ್ರೆಂಡ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀರಲ್ಲಿ. ಸೊ ಲೈಫ್ ಎಲ್ಲಿಂದ ಎಲ್ಲಿಗೆ ಈ ಟೈಟಲ್ ಬಂದಿದ್ದೆ ತುಂಬ ದಿನಗಳ ನಂತರ, ಶೂಟಿಂಗ್ ಸ್ಟಾರ್ಟ್ ಆಗಿತ್ತು, ನಡೀತಾ ಇತ್ತು, ಇನ್ನೂ ಟೈಟಲ್ ಕರೆಕ್ಟಾಗಿ ಕೊಟ್ಟಿರಲಿಲ್ಲ. ಆಮೇಲೆ ನಮ್ಮ ಡೈರೆಕ್ಟರ್ ಸರ್ ಅರ್ಜುನ್ ಶಿವನ್ ಸರ್ ಎಲ್ಲ ಡಿಸೈಡ್ ಮಾಡಿ, ನಾವುಗಳೆಲ್ಲ ಡಿಸೈಡ್ ಮಾಡಿ ಒಂದು ಒಳ್ಳೆ ಟೈಟಲ್ ಕೊಟ್ಟಿದ್ದೀವಿ, ಲೈಫ್ ಎಲ್ಲಿಂದ ಎಲ್ಲಿಗೆ. ನಿಮಗೆ ಗೊತ್ತಾಗುತ್ತೆ ಲೈಫ್ ಎಲ್ಲಿಂದ ಎಲ್ಲಿಗೆ ಅಂತಂದರೆ ಇನ್ನೇನೇನು ಇರ್ಬೋದು ಈ ಸಿನಿಮಾದಲ್ಲಿ, ಯಾವ ಫ್ರಮ್ ದಿ ಸ್ಕ್ರ್ಯಾಚಿಂದ ಫ್ರಮ್ ದಿ ಎಂಡ್ವರೆಗೂ ಏನೇನು ಇರುತ್ತೆ ಅಂತ ಎಲ್ಲ ನೀವು ನೋಡ್ಬೋದು. ಎಸ್ಪೆಷಲಿ ಕ್ವಾಟ್ಲೆ, ತುಂಬ ಕ್ವಾಟ್ಲೆ ಆಗಿ ಬಂದಿದೆ ಮೂವಿ. ನನ್ನ ಕ್ಯಾರೆಕ್ಟರ್ ಏನಿದೆ ಅಷ್ಟು ಮಾತ್ರ ನಂಗೆ ಗೊತ್ತಿದೆ, ಮುಂದಕ್ಕೆ ಏನೂ ನೋಡಿಲ್ಲ ನಾನು. ಅರ್ಜುನ್ ಶಿವನ್ ಸರ್ ಕರೆದ್ರು, ಬಾ ನೋಡೋಣ ಮೂವಿ ನೋಡಿ ಬನ್ನಿ ಅಂತೆಲ್ಲ ಹೇಳಿದ್ರು. ಬಟ್ ನಾನು ಇದುವರೆಗೂ ನೋಡಿಲ್ಲ, ತುಂಬ ಕ್ಯೂರಿಯಾಸಿಟಿಯಲ್ಲಿ ಇದ್ದೀನಿ. ನಿಮ್ಗಳ ಜೊತೆ ನೋಡ್ತೀನಿ, ನಿಮ್ಗಳ ಸಪೋರ್ಟ್ ಬೇಕು ನನಗೆ. ಥ್ಯಾಂಕ್ ಯು ಸೋ ಮಚ್.